ಈ ರೈತರು ಇವತ್ತು ಪರದಾಡುವಂತಾಗಿದೆ. ತಾವು ಬೆಳೆದಂತ ಬೆಳೆ ಫಸಲು ಸಿಗದೆ ಬೆಳೆ ನಾಶ ಆಗಿ ಕಣ್ಣೀರ್ ಹಾಕುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಹೋಗ್ಲಿ ಪರಿಹಾರನಾದ್ರೂ ಸಿಗುತ್ತೆ ಅಂತೇಳಿ ಅನ್ನದಾತರು ಸಾಕಷ್ಟು ಮನವಿಯನ್ನ ಮಾಡಿಕೊಂಡು ಕೂಡ ಯಾವುದೇ ಸೂಕ್ತ ರೀತಿಯಲ್ಲಿ ಪರಿಹಾರ ಸಿಗುವ ಲಕ್ಷಣಗಳು ಕಂಡು ಬಂದಿಲ್ಲ. ಹಾಗಾಗಿ ಇವತ್ತು ಅನ್ನದಾತರು ಪ್ರತಿಭಟನೆಗೆ ಧುಮುಕಿದ್ರು. ಬಿಜೆಪಿ ನಾಯಕರು ಕೂಡ ಸಾಥ್ ನೀಡಿದ್ರು. ಈ ರಿಪೋರ್ಟ್ ನೋಡಿ. ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಸರ್ಕಾರ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ಅರಬೆತ್ತಲೆ ಮೆರವಣಿಗೆ ನಡೆಸುವ ಮೂಲಕ ಬೇಕೇ ಬೇಕು, ನಾವು ಪರಿಹಾರ ಬೇಕು, ಮಹಾರಾಷ್ಟ್ರ ಸರ್ಕಾರದ ಮಾದರಿ ನಾವು ಪರಿಹಾರ ಕೊಡ್ರಿ ಅಂತ ಹೇಳಿ ನೋಡಬಹುದು. ನೀವು ಬಸವ ಕಲ್ಯಾಣದ ಶಾಸಕ ಶರಣು ಸಲ್ಗಾರ್ ನೇತೃತ್ವದಲ್ಲಿ ರೈತಾಪಿ ವರ್ಗ ಏನಂದ್ರೆ ಬೃಹತ್ ಹೋರಾಟ ನಡೆಸ್ತಾ ಇದೆ ದೃಶ್ಯದಲ್ಲಿ ನೋಡಬಹುದು. ಸಾಕಷ್ಟು ಜನ, ಸಾವಿರಾರು ಜನ ರೈತರು ಏನಂದ್ರೆ ಬಟ್ಟೆಯನ್ನ ಕಳೆದು ಅರಬೆತ್ತಲೆ ಮೆರವಣಿಗೆ ಏನಂದ್ರೆ ಭಾಗಿಯಾಗಿದ್ದಾರೆ ಅಂತ ಹೇಳ್ಬಹುದು. ಆ ಸರ್ಕಾರ ವಿರುದ್ಧ ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಏನಂದ್ರೆ ಅನ್ನದಾತರು ರೊಚ್ಚಿಗೆದ್ದಾರೆ ಅಂತ ಹೇಳ್ಬಹುದು. ನೀವು ಈಗಾಗಲೇ ಮಹಾಮಳೆ, ಭಾರಿ ಮಳೆಗೆ ಏನಂದ್ರೆ ಹಾಳಾದಂತ ತೊಗರಿ ಬೇಳೆ ಇರಬಹುದು, ಸೋಯಾ ಬೆಳೆ ಇರಬಹುದು, ಅವನ್ನ ಕೈಯಲ್ಲಿ ಹಿಡ್ಕೊಂಡು ಏನಂದ್ರ ನಾವು ಪರಿಹಾರ ಕೊಡ್ರಿ ಅಂತೇಳಿ ರೈತರು ಆ ಹೋರಾಟದಲ್ಲಿ ಭಾಗಿಯಾಗ್ಯಾರ ಅಂತ ಹೇಳ್ಬಹುದು. ನೋಡಬಹುದು ದೃಶ್ಯದಲ್ಲಿ ಸಾವಿರಾರು ಜನ ರೈತಾಪಿ ವರ್ಗ ಏನಂದ್ರೆ ಇವಾಗ ಸರ್ಕಾರ ವಿರುದ್ಧ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ನೋಡಬಹುದು ನೀವು ಟೋಟಲಿ ಅನ್ನದಾತರಿಗೆ ಪರಿಹಾರ ನೀಡದ ಸರ್ಕಾರಕ್ಕೆ ಧಿಕ್ಕಾರ ಎಂಬ ನಾಮಫಲಕಗಳನ್ನ ಕೈಯಲ್ಲಿ ಹಿಡ್ಕೊಂಡು ಏನಂದ್ರೆ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಕೂಡಲೇ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ, ಬೃಹತ್ ಹೋರಾಟ ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಇವತ್ತು ನಡೀತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ರೈತರು ಅರಬೆತ್ತಲೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ಈಗಾಗಲೇ ದೀಪಾವಳಿ ಹಬ್ಬ ಬರ್ತಾ ಇದೆ. ಸರ್ಕಾರ ರೈತರಿಗೆ ಬೆಳೆ ಹಾನಿ ಪರಿಹಾರ ಘೋಷಣೆ ಮಾಡಿದೆ. ಅದರ ಘೋಷಣೆಗೆ ಸೀಮಿತ ಆಯ್ತಾ ಸರ್ಕಾರದ ಪರಿಹಾರ ಅಂತೇಳಿ ರೈತರು ಆಕ್ರೋಶ ಪಡಿಸ್ತಾ ಇದ್ದಾರೆ. ನೋಡಬಹುದು ಸಾಕಷ್ಟು ಜನ ರೈತರು ಏನದಂದ್ರ ಬೆಳೆ ಹಾನಿ ಪರಿಹಾರಕ್ಕೆ ಒತ್ತಾಯಿಸಿ ಹೋರಾಟದಲ್ಲಿ ಭಾಗಿಯಾಗ್ಯಾರ ಅಂತ ಹೇಳ್ಬಹುದು. ಈಗಾಗಲೇ ಶಾಸಕ ಶರಣು ಸಲ್ಗಾರ್ ಕೂಡ ರೈತರ ಏನಂದ್ರ ಸರ್ಕಾರ ಪರಿಹಾರ ಕೊಡ್ಲೇಬೇಕಂತೇಳಿ ರೈತರ ಚಬಕ ಇರ್ತದ ಹಚ್ಚಿ ಮೈಯೆಲ್ಲ ಹೊಡ್ಕೊಂಡ್ರು. ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಅವರನ್ನ ರಕ್ಷಣೆ ಮಾಡ್ರು ಅಂತ ಹೇಳ್ಬಹುದು. ಟೋಟಲಿ ರೈತರಿಗಾದಂತ ಅನ್ಯಾಯ, ನಮಗಾದಂತ ಅನ್ಯಾಯ ಅಂತೇಳಿ ಸಾಕಷ್ಟು ಆಕ್ರೋಶ ಶಾಸಕರು ಕೂಡ ಪಡಿಸಿರು ಅಂತ ಹೇಳ್ಬಹುದು. ನೋಡ್ಬೋದು ನೀವು ದೃಶ್ಯದಲ್ಲಿ ಈಗಾಗಲೇ ಆ ವಾಹನ ಮೇಲ್ಗಡೆ ನೋಡ್ಬೋದು ನೀವು ಈಗಾಗಲೇ ರೈತ ಆ ಕೈಯಲ್ಲಿ ನೇಗಿಲನ್ನ ಹಿಡ್ಕೊಂಡು ನಾವು ಏನ್ ಬಿತ್ತನೆ ಮಾಡಬೇಕು, ಹಿಂಗಾರು ಸಂಪೂರ್ಣ ಬೆಳೆ, ಸಂಪೂರ್ಣ ಹೊಲಗಳೆಲ್ಲ ಕೆರೆಯಾಗಿ ಬದಲಾಗಿವೆ, ನಮಗೆ ಬಿತ್ತನೆ ಮಾಡ್ಲಕ್ ಕೂಡ ಬರ್ತಾ ಇಲ್ಲ ಅಂತೇಳಿ ನೇಗಿಲೊಂದಿಗೆ ರೈತ ಭಾಗಿಯಾಗಿದ್ದಾನೆ ಅಂತ ಹೇಳ್ಬೋದು. ಹಿಂದ್ಗಡೆ ನೋಡ್ಬೋದು ಸಾಕಷ್ಟು ಜನ ಏನಂದ್ರೆ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈ ರೈತರು ಇವತ್ತು ಪರದಾಡುವಂತಾಗಿದೆ. ತಾವು ಬೆಳೆದಂತ ಬೆಳೆ ಫಸಲು ಸಿಗದೆ ಬೆಳೆ ನಾಶ ಆಗಿ ಕಣ್ಣೀರ್ ಹಾಕುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಹೋಗ್ಲಿ ಪರಿಹಾರನಾದ್ರೂ ಸಿಗುತ್ತೆ ಅಂತೇಳಿ ಅನ್ನದಾತರು ಸಾಕಷ್ಟು ಮನವಿಯನ್ನ ಮಾಡಿಕೊಂಡು ಕೂಡ ಯಾವುದೇ ಸೂಕ್ತ ರೀತಿಯಲ್ಲಿ ಪರಿಹಾರ ಸಿಗುವ ಲಕ್ಷಣಗಳು ಕಂಡು ಬಂದಿಲ್ಲ. ಹಾಗಾಗಿ ಇವತ್ತು ಅನ್ನದಾತರು ಪ್ರತಿಭಟನೆಗೆ ಧುಮುಕಿದ್ರು. ಬಿಜೆಪಿ ನಾಯಕರು ಕೂಡ ಸಾಥ್ ನೀಡಿದ್ರು. ಈ ರಿಪೋರ್ಟ್ ನೋಡಿ. ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಸರ್ಕಾರ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ಅರಬೆತ್ತಲೆ ಮೆರವಣಿಗೆ ನಡೆಸುವ ಮೂಲಕ ಬೇಕೇ ಬೇಕು, ನಾವು ಪರಿಹಾರ ಬೇಕು, ಮಹಾರಾಷ್ಟ್ರ ಸರ್ಕಾರದ ಮಾದರಿ ನಾವು ಪರಿಹಾರ ಕೊಡ್ರಿ ಅಂತ ಹೇಳಿ ನೋಡಬಹುದು. ನೀವು ಬಸವ ಕಲ್ಯಾಣದ ಶಾಸಕ ಶರಣು ಸಲ್ಗಾರ್ ನೇತೃತ್ವದಲ್ಲಿ ರೈತಾಪಿ ವರ್ಗ ಏನಂದ್ರೆ ಬೃಹತ್ ಹೋರಾಟ ನಡೆಸ್ತಾ ಇದೆ ದೃಶ್ಯದಲ್ಲಿ ನೋಡಬಹುದು. ಸಾಕಷ್ಟು ಜನ, ಸಾವಿರಾರು ಜನ ರೈತರು ಏನಂದ್ರೆ ಬಟ್ಟೆಯನ್ನ ಕಳೆದು ಅರಬೆತ್ತಲೆ ಮೆರವಣಿಗೆ ಏನಂದ್ರೆ ಭಾಗಿಯಾಗಿದ್ದಾರೆ ಅಂತ ಹೇಳ್ಬಹುದು. ಆ ಸರ್ಕಾರ ವಿರುದ್ಧ ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಏನಂದ್ರೆ ಅನ್ನದಾತರು ರೊಚ್ಚಿಗೆದ್ದಾರೆ ಅಂತ ಹೇಳ್ಬಹುದು. ನೀವು ಈಗಾಗಲೇ ಮಹಾಮಳೆ, ಭಾರಿ ಮಳೆಗೆ ಏನಂದ್ರೆ ಹಾಳಾದಂತ ತೊಗರಿ ಬೇಳೆ ಇರಬಹುದು, ಸೋಯಾ ಬೆಳೆ ಇರಬಹುದು, ಅವನ್ನ ಕೈಯಲ್ಲಿ ಹಿಡ್ಕೊಂಡು ಏನಂದ್ರ ನಾವು ಪರಿಹಾರ ಕೊಡ್ರಿ ಅಂತೇಳಿ ರೈತರು ಆ ಹೋರಾಟದಲ್ಲಿ ಭಾಗಿಯಾಗ್ಯಾರ ಅಂತ ಹೇಳ್ಬಹುದು. ನೋಡಬಹುದು ದೃಶ್ಯದಲ್ಲಿ ಸಾವಿರಾರು ಜನ ರೈತಾಪಿ ವರ್ಗ ಏನಂದ್ರೆ ಇವಾಗ ಸರ್ಕಾರ ವಿರುದ್ಧ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ನೋಡಬಹುದು ನೀವು ಟೋಟಲಿ ಅನ್ನದಾತರಿಗೆ ಪರಿಹಾರ ನೀಡದ ಸರ್ಕಾರಕ್ಕೆ ಧಿಕ್ಕಾರ ಎಂಬ ನಾಮಫಲಕಗಳನ್ನ ಕೈಯಲ್ಲಿ ಹಿಡ್ಕೊಂಡು ಏನಂದ್ರೆ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಕೂಡಲೇ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ, ಬೃಹತ್ ಹೋರಾಟ ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಇವತ್ತು ನಡೀತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ರೈತರು ಅರಬೆತ್ತಲೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ಈಗಾಗಲೇ ದೀಪಾವಳಿ ಹಬ್ಬ ಬರ್ತಾ ಇದೆ. ಸರ್ಕಾರ ರೈತರಿಗೆ ಬೆಳೆ ಹಾನಿ ಪರಿಹಾರ ಘೋಷಣೆ ಮಾಡಿದೆ. ಅದರ ಘೋಷಣೆಗೆ ಸೀಮಿತ ಆಯ್ತಾ ಸರ್ಕಾರದ ಪರಿಹಾರ ಅಂತೇಳಿ ರೈತರು ಆಕ್ರೋಶ ಪಡಿಸ್ತಾ ಇದ್ದಾರೆ. ನೋಡಬಹುದು ಸಾಕಷ್ಟು ಜನ ರೈತರು ಏನದಂದ್ರ ಬೆಳೆ ಹಾನಿ ಪರಿಹಾರಕ್ಕೆ ಒತ್ತಾಯಿಸಿ ಹೋರಾಟದಲ್ಲಿ ಭಾಗಿಯಾಗ್ಯಾರ ಅಂತ ಹೇಳ್ಬಹುದು. ಈಗಾಗಲೇ ಶಾಸಕ ಶರಣು ಸಲ್ಗಾರ್ ಕೂಡ ರೈತರ ಏನಂದ್ರ ಸರ್ಕಾರ ಪರಿಹಾರ ಕೊಡ್ಲೇಬೇಕಂತೇಳಿ
ರೈತರ ಚಬಕ ಇರ್ತದೆ ರಚ್ಚಿ ಮೈಯೆಲ್ಲ ಹೊಡ್ಕೊಂಡ್ರು. ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಅವರನ್ನ ರಕ್ಷಣೆ ಮಾಡ್ರು ಅಂತ ಹೇಳ್ಬೋದು. ಟೋಟಲಿ ರೈತರಿಗಾದಂತ ಅನ್ಯಾಯ, ನಮಗಾದಂತ ಅನ್ಯಾಯ ಅಂತೇಳಿ ಸಾಕಷ್ಟು ಆಕ್ರೋಶ ಶಾಸಕರು ಕೂಡ ಪಡಿಸಿರು ಅಂತ ಹೇಳ್ಬೋದು. ನೋಡ್ಬೋದು ನೀವು ದೃಶ್ಯದಲ್ಲಿ ಈಗಾಗಲೇ ಆ ವಾಹನ ಮೇಲ್ಗಡೆ ನೋಡ್ಬೋದು ನೀವು. ಈಗಾಗಲೇ ರೈತ ಆ ಕೈಯಲ್ಲಿ ನೇಗಿಲನ್ನ ಹಿಡ್ಕೊಂಡು ನಾವು ಏನ್ ಬಿತ್ತನೆ ಮಾಡಬೇಕು ಹಿಂಗಾರು, ಸಂಪೂರ್ಣ ಹೊಲಗಳೆಲ್ಲ ಕೆರೆಯಾಗಿ ಬದಲಾಗಿವೆ, ನಮಗೆ ಬಿತ್ತನೆ ಮಾಡ್ಲಕ್ ಕೂಡ ಬರ್ತಾ ಇಲ್ಲ ಅಂತೇಳಿ ನೇಗಿಲೊಂದಿಗೆ ರೈತ ಭಾಗಿಯಾಗಿದ್ದಾನೆ ಅಂತ ಹೇಳ್ಬೋದು. ಹಿಂದ್ಗಡೆ ನೋಡ್ಬೋದು ಸಾಕಷ್ಟು ಜನ ಏನಂದ್ರ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈ ರೈತರು ಇವತ್ತು ಪರದಾಡುವಂತಾಗಿದೆ. ತಾವು ಬೆಳೆದಂತ ಬೆಳೆ ಫಸಲು ಸಿಗದೆ ಬೆಳೆ ನಾಶ ಆಗಿ ಕಣ್ಣೀರ್ ಹಾಕುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಹೋಗ್ಲಿ ಪರಿಹಾರನಾದ್ರೂ ಸಿಗುತ್ತೆ ಅಂತೇಳಿ ಅನ್ನದಾತರು ಸಾಕಷ್ಟು ಮನವಿಯನ್ನ ಮಾಡಿಕೊಂಡು ಕೂಡ ಯಾವುದೇ ಸೂಕ್ತ ರೀತಿಯಲ್ಲಿ ಪರಿಹಾರ ಸಿಗುವ ಲಕ್ಷಣಗಳು ಕಂಡು ಬಂದಿಲ್ಲ. ಹಾಗಾಗಿ ಇವತ್ತು ಅನ್ನದಾತರು ಪ್ರತಿಭಟನೆಗೆ ಧುಮುಕಿದ್ರು. ಬಿಜೆಪಿ ನಾಯಕರು ಕೂಡ ಸಾಥ್ ನೀಡಿದ್ರು. ಈ ರಿಪೋರ್ಟ್ ನೋಡಿ. ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಸರ್ಕಾರ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ಅರಬೆತ್ತಲೆ ಮೆರವಣಿಗೆ ನಡೆಸುವ ಮೂಲಕ ಬೇಕೇ ಬೇಕು, ನಾವು ಪರಿಹಾರ ಬೇಕು, ಮಹಾರಾಷ್ಟ್ರ ಸರ್ಕಾರದ ಮಾದರಿ ನಾವು ಪರಿಹಾರ ಕೊಡ್ರಿ ಅಂತ ಹೇಳಿ ನೋಡಬಹುದು. ನೀವು ಬಸವ ಕಲ್ಯಾಣದ ಶಾಸಕ ಶರಣು ಸಲ್ಗಾರ್ ನೇತೃತ್ವದಲ್ಲಿ ರೈತಾಪಿ ವರ್ಗ ಏನದಂದ್ರೆ ಬೃಹತ್ ಹೋರಾಟ ನಡೆಸ್ತಾ ಇದೆ. ದೃಶ್ಯದಲ್ಲಿ ನೋಡಬಹುದು ಸಾಕಷ್ಟು ಜನ, ಸಾವಿರಾರು ಜನ ರೈತರು ಏನಂದ್ರೆ ಬಟ್ಟೆಯನ್ನ ಕಳೆದು ಅರಬೆತ್ತಲೆ ಮೆರವಣಿಗೆ ಏನದಂದ್ರೆ ಭಾಗಿಯಾಗಿದ್ದಾರೆ ಅಂತ ಹೇಳ್ಬಹುದು. ಆ ಸರ್ಕಾರ ವಿರುದ್ಧ ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಏನದಂದ್ರೆ ಅನ್ನದಾತರು ರೊಚ್ಚಿಗೆದ್ದಾರ ಅಂತ ಹೇಳ್ಬಹುದು. ನೀವು ಈಗಾಗಲೇ ಮಹಾಮಳೆ, ಭಾರಿ ಮಳೆಗೆ ಏನದಂದ್ರೆ ಹಾಳಾದಂತ ತೊಗರಿ ಬೇಳೆ ಇರಬಹುದು, ಸೋಯಾ ಬೆಳೆ ಇರಬಹುದು, ಅವನ್ನ ಕೈಯಲ್ಲಿ ಹಿಡ್ಕೊಂಡು ಏನದಂದ್ರ ನಾವು ಪರಿಹಾರ ಕೊಡ್ರಿ ಅಂತೇಳಿ ರೈತರು ಆ ಹೋರಾಟದಲ್ಲಿ ಭಾಗಿಯಾಗ್ಯಾರ ಅಂತ ಹೇಳ್ಬಹುದು. ನೋಡಬಹುದು ದೃಶ್ಯದಲ್ಲಿ ಸಾವಿರಾರು ಜನ ರೈತಾಪಿ ವರ್ಗ ಏನಂದ್ರೆ ಇವಾಗ ಸರ್ಕಾರ ವಿರುದ್ಧ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ನೋಡಬಹುದು ನೀವು ಟೋಟಲಿ ಅನ್ನದಾತರಿಗೆ ಪರಿಹಾರ ನೀಡದ ಸರ್ಕಾರಕ್ಕೆ ಧಿಕ್ಕಾರ ಎಂಬ ನಾಮಫಲಕಗಳನ್ನ ಕೈಯಲ್ಲಿ ಹಿಡ್ಕೊಂಡು ಏನಂದ್ರೆ ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಕೂಡಲೇ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ, ಬೃಹತ್ ಹೋರಾಟ ಶರಣರ ನಾಡು ಬಸವ ಕಲ್ಯಾಣದಲ್ಲಿ ಇವತ್ತು ನಡೀತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ಎಲ್ಲಿವರೆಗೆ ಕಣ್ಣು ಹಾಯಿಸ್ತೀವಿ ಅಲ್ಲಿವರೆಗೆ ರೈತರು ಅರಬೆತ್ತಲೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ಈಗಾಗಲೇ ದೀಪಾವಳಿ ಹಬ್ಬ ಬರ್ತಾ ಇದೆ. ಸರ್ಕಾರ ರೈತರಿಗೆ ಬೆಳೆ ಹಾನಿ ಪರಿಹಾರ ಘೋಷಣೆ ಮಾಡಿದೆ. ಅದರ ಘೋಷಣೆಗೆ ಸೀಮಿತ ಆಯ್ತಾ ಸರ್ಕಾರದ ಪರಿಹಾರ ಅಂತೇಳಿ ರೈತರು ಆಕ್ರೋಶ ಪಡಿಸ್ತಾ ಇದ್ದಾರೆ. ನೋಡಬಹುದು ಸಾಕಷ್ಟು ಜನ ರೈತರು ಏನದಂದ್ರ ಬೆಳೆ ಹಾನಿ ಪರಿಹಾರಕ್ಕೆ ಒತ್ತಾಯಿಸಿ ಹೋರಾಟದಲ್ಲಿ ಭಾಗಿಯಾಗ್ಯಾರ ಅಂತ ಹೇಳ್ಬಹುದು. ಈಗಾಗಲೇ ಶಾಸಕ ಶರಣು ಸಲ್ಗಾರ್ ಕೂಡ ರೈತರ ಏನಂದ್ರ ಸರ್ಕಾರ ಪರಿಹಾರ ಕೊಡ್ಲೇಬೇಕಂತೇಳಿ ರೈತರ ಚಬಕ ಇರ್ತದೆ ರಚ್ಚಿ ಮೈಯೆಲ್ಲ ಹೊಡ್ಕೊಂಡ್ರು. ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಅವರನ್ನ ರಕ್ಷಣೆ ಮಾಡ್ರು ಅಂತ ಹೇಳ್ಬಹುದು. ಟೋಟಲಿ ರೈತರಿಗಾದಂತ ಅನ್ಯಾಯ, ನಮಗಾದಂತ ಅನ್ಯಾಯ ಅಂತೇಳಿ ಸಾಕಷ್ಟು ಆಕ್ರೋಶ ಶಾಸಕರು ಕೂಡ ಪಡಿಸಿರು ಅಂತ ಹೇಳ್ಬಹುದು. ನೋಡಬಹುದು ನೀವು ದೃಶ್ಯದಲ್ಲಿ ಈಗಾಗಲೇ ಆ ವಾಹನ ಮೇಲ್ಗಡೆ ನೋಡಬಹುದು ನೀವು. ಈಗಾಗಲೇ ರೈತ ಆ ಕೈಯಲ್ಲಿ ನೇಗಿಲನ್ನ ಹಿಡ್ಕೊಂಡು ನಾವು ಏನ್ ಬಿತ್ತನೆ ಮಾಡಬೇಕು ಹಿಂಗಾರು, ಸಂಪೂರ್ಣ ಹೊಲಗಳೆಲ್ಲ ಕೆರೆಯಾಗಿ ಬದಲಾಗಿವೆ, ನಮಗೆ ಬಿತ್ತನೆ ಮಾಡ್ಲಕ್ ಕೂಡ ಬರ್ತಾ ಇಲ್ಲ ಅಂತೇಳಿ ನೇಗಿಲೊಂದಿಗೆ ರೈತ ಭಾಗಿಯಾಗಿದ್ದಾನೆ ಅಂತ ಹೇಳ್ಬೋದು. ಹಿಂದ್ಗಡೆ ನೋಡಬಹುದು ಸಾಕಷ್ಟು ಜನ ಏನಂದ್ರೆ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ.